ನಮಸ್ಕಾರ. ಹಸು ಎಮ್ಮೆ ಕಡಿಮೆ ಹಾಲು ನೀಡುತ್ತಿವೆ. ಈ ಮನೆಮದ್ದು ಟ್ರೈ ಮಾಡಿ 10 ದಿನಗಳಲ್ಲಿ ನಿಮ್ಮ ಹಾಲು ಹೆಚ್ಚಿಸುತ್ತದೆ. ನಮ್ಮ ಮನೆಯಲ್ಲಿ ಸಿಗುವಂಥ ಮನೆಮದ್ದುಗಳನ್ನು ಬಳಸಿಕೊಂಡು ಯಾವುದೇ ಖರ್ಚು ಇಲ್ಲದೆ ಅತ್ಯಂತ ಪರಿಣಾಮಕಾರಿಯಾಗಿ ಹಾಲಿನ ಪ್ರಮಾಣ ಹೆಚ್ಚಾಗಬಹುದು. ಈ ಮಾಡುವ ಟ್ರಿಕ್ಸ್ ಏನಿದೆ ಅಂತ ನೋಡಿಕೊಂಡು ಬರೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಹಸುಗಳು ಏಕೆ ಹಾಲನ್ನು ಕಡಿಮೆ ಕೊಡುತ್ತವೆ ಅಂದರೆ, ಹಸು ಮತ್ತು ಎಮ್ಮೆಗಳು ಮನೆಯ ಹೆಮ್ಮೆ ಆಗಿವೆ. ಅವುಗಳು ಹಾಲು ಕಡಿಮೆ ನೀಡಿದಾಗ ಚಿಂತೆ ನಮಗೆ ಸಹಜವಾಗಿ ಉಂಟಾಗುತ್ತದೆ. ಹಾಗೆ ಇದು ಹಾಲುಗಳನ್ನು ಹೆಚ್ಚು ಮಾಡಲು ಕೋಟ್ಯಾಂತರ ರೈತರು ಗುದ್ದಾಡುತ್ತಿದ್ದಾರೆ. ಆದರೆ ಈ ಮನೆಮದ್ದು ಟ್ರೈ ಮಾಡಿ ಒಮ್ಮೆ ನೋಡಿ, ಹಾಲು ಹೆಚ್ಚಾಗಬಹುದು. ಹಾಲು ಕಡಿಮೆ ಆಗಲು ಹಲವು ಕಾರಣಗಳಿವೆ. ಉದಾಹರಣೆ, ಕಳಪೆ ಜೀರ್ಣಕ್ರಿಯೆ, ಹಾಗೆ ದೇಹದ ದೌರ್ಬಲ್ಯ, ಹೆರಿಗೆ ನಂತರ ಆಯಾಸ ಆಗಿ ಕಡಿಮೆ ಮೇವನ್ನು ತಿನ್ನುತ್ತಿದ್ದರೆ ಶಾಖ ಮತ್ತು ಶೀತದಿಂದ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತದೆ. ನಾವು ಹೇಳುತ್ತಿರುವ ಮನೆಮದ್ದು ಬೇಕಾದ ವಸ್ತುಗಳು ಏನೆಂದರೆ ಪ್ರತಿಯೊಂದು ಮನೆಯಲ್ಲಿ ಸುಲಭವಾಗಿ ಲಭ್ಯವಿದೆ. ಇದಕ್ಕಾಗಿ ನಿಮಗೆ ಮೆಂತ್ಯ ಬೀಜಗಳು, ಹಾಗೆ ಸೊಪ್ಪು, ಸೆಲರಿ, ಕಪ್ಪು ಉಪ್ಪು, ಹಾಗೆ ಒಣ ನೆಲ್ಲಿಕಾಯಿಯ ಪುಡಿ, ಅರಿಶಿನ ಮತ್ತು ಬೆಲ್ಲ ಬೇಕಾಗುತ್ತದೆ. ಮೊದಲನೇದಾಗಿ ಮೆಂತ್ಯ ಸೊಪ್ಪನ್ನು ಹಾಗೆ ಸೆಲರಿಯನ್ನು ಹರಿದುಕೊಳ್ಳಬೇಕು. ನಂತರ ಅವುಗಳನ್ನು ತಣ್ಣಗಾಗಿ ಪುಡಿ ಮಾಡಿ, ಈಗ ಅದಕ್ಕೆ ನೆಲ್ಲಿಕಾಯಿಯ ಪುಡಿಯನ್ನು, ಕಪ್ಪು ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ, ಕೊನೆಯಲ್ಲಿ ಬೆಲ್ಲದ ಸಣ್ಣ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬಾಕ್ಸ್ನಲ್ಲಿ ಮುಚ್ಚಿ ಇಡಿ. ಆ ನಂತರ ಆ ಬಾಕ್ಸನ್ನು ತೆರೆದು ಈ ಮಿಶ್ರಣದಲ್ಲಿ ಒಂದು ದೊಡ್ಡ ಚಮಚೆಯನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಮೇವು ನೀಡಿದ ಬಳಿಕ ಹಸು ಎಮ್ಮೆಗೆ ನೀಡಬೇಕು. ಪ್ರತಿದಿನ ಒಂದು ದೊಡ್ಡ ಚಮಚೆಯಿಂದ ಆ ಮಿಶ್ರಣ ಮಾಡಿದ್ದನ್ನು ತೆಗೆದುಕೊಂಡು ಹಸು ಮತ್ತು ಎಮ್ಮೆಗೆ ನೀಡಬೇಕು. ಪ್ರಾಣಿಗಳು ಇದನ್ನು ನೇರವಾಗಿ ಸೇವಿಸಲಿಲ್ಲ ಅಂದರೆ ಬೂಸ ಅಥವಾ ಬೆಲ್ಲದಿಂದ ಬೆರೆಸಿ ತಿನ್ನಿಸಬೇಕು. ಫಲ ಆಗಿರುವ ಹಸು ಎಮ್ಮೆಗಳಿಗೆ ದಿನಕ್ಕೆ ಒಂದರ ಮಾತ್ರ ನೀಡಬೇಕು. ಗಬ್ಬ ಇರುವಂಥ ಆಕಳು ಮತ್ತು ಎಮ್ಮೆಗೆ ದಿನಕ್ಕೆ ಒಂದೇ ಬಾರಿ ನೀಡಿ. ಇದರಿಂದ ರಿಸಲ್ಟ್ 3 ರಿಂದ 7 ದಿನಗಳಲ್ಲಿ ನಿಮಗೆ ಕಾಣುತ್ತದೆ. ಪ್ರಾಣಿಗಳ ಹಸಿವು ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಹಾಲನ್ನು ಹೆಚ್ಚು ಮಾಡುತ್ತದೆ. ಮೆಂತ್ಯ ಸೊಪ್ಪು ಜೀರ್ಣಕ್ರಿಯೆಗೆ ಸುಧಾರಿಸುತ್ತದೆ, ಹಾಗೆ ಸೆಲರಿ ಅನಿಲ ಮತ್ತು ಅಜೀರ್ಣತೆಗೆ ನಿವಾರಿಸುತ್ತದೆ. ಕಪ್ಪು ಉಪ್ಪು ಮತ್ತು ಅರಿಶಿಣವು ದೇಹವನ್ನು ಒಳಗಿನಿಂದ ಶುದ್ಧಗೊಳಿಸಿ ನೆಲ್ಲಿಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಲ್ಲವು ಶಕ್ತಿಯನ್ನು ನೀಡುತ್ತದೆ ಮತ್ತು ರಕ್ತವನ್ನು ಶುದ್ಧಗೊಳಿಸುತ್ತದೆ. ಪ್ರಾಣಿಗೆ ಶುದ್ಧ ಅಥವಾ ಸಿಹಿ ನೀರನ್ನು ನೀಡಿ. ಹಸಿರು ಹುಲ್ಲು, ಒಣ ಹುಲ್ಲು, ಫೀಡ್ ಆಹಾರ ನೀಡುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಪ್ರಾಣಿಗಳು ಒಂದು ಕಡೆ ಕಟ್ಟಿ ಮೇಯಿಸುವುದರ ಬದಲು ಮುಕ್ತ ವಾತಾವರಣ ಅಥವಾ ಹಗರು ನೆಲದಾಡಿದ ಅನುಕೂಲ ಆಗುವಂತೆ ಕಟ್ಟಿ ಮೇಯಿಸಬೇಕು. ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಬಿಸಿಲಿನಲ್ಲಿ ಬಿಡುವುದು ದೇಹಕ್ಕೆ ಸಕ್ರಿಯವಾಗಿರುತ್ತದೆ. ಸೊಪ್ಪು ಮತ್ತು ಬೆಲ್ಲ ಬೆರೆಸಿದ ನೀರನ್ನು ನೀಡುವುದರ ಮೂಲಕ ಪ್ರಯೋಜನಕಾರಿಯಾಗುತ್ತದೆ. ಇದು ದೇಹವನ್ನು ತಂಪಾಗಿಡಲು ಹಸಿವನ್ನು ಹೆಚ್ಚಿಸುತ್ತದೆ. ಎಲ್ಲ ಪದಾರ್ಥಗಳು 50 ರಿಂದ 100 ರೂಪಾಯಿವರೆಗೆ ತಯಾರಿಸುತ್ತದೆ. ಇದು ಯಾವುದೇ ಅಡ್ಡ ಪರಿಣಾಮ ಹೊಂದುವುದಿಲ್ಲ ಮತ್ತು ಪರಿಣಾಮವಾಗಿ ವೇಗವಾಗಿರುತ್ತದೆ. ಇದು ಹೊಸ ಪಾಕವಿಧಾನವಾಗಿದ್ದು ಇದನ್ನು ಹಿರಿಯರು ತಲೆಮಾರಿನಿಂದ ಬಳಸುತ್ತಾ ಬಂದಿದ್ದಾರೆ.